ಶಾಸಕರ ಅನುಪಸ್ಥಿತಿಯಲ್ಲಿ ಕನ್ನಡ ರಾಜ್ಯೋತ್ಸವ ವೇದಿಕೆ ಕಾರ್ಯಕ್ರಮ ಬಹಿಷ್ಕರಿಸಿ ಹೊರ ನಡೆದ ಕನ್ನಡ ಪರ ಸಂಘಟನೆಗಳು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಅಫಜಲ್ಪುರ ತಾಲೂಕು ಕನ್ನಡ ರಾಜ್ಯೋತ್ಸವದ ವೇದಿಕೆ ಕಾರ್ಯಕ್ರಮಕ್ಕೆ ಶಾಸಕ MY ಪಾಟೀಲ್ ಗೈರಾಗಿದ್ದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಗೆ ಇನ್ನಿತರ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಕಾರ್ಯಕ್ರಮವನ್ನೇ ಬಹಿಷ್ಕರಿಸಿ ಹೊರನಡೆದಿದ್ದಾರೆ. ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯ ಎದುರುಗಡೆ ಇರುವ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ನಡೆದ 70ನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಶಾಸಕರು ಗೈರಾಗಿದ್ದರು. ಬೆಳಿಗ್ಗೆ ತಹಶೀಲ್ದಾರ್ ಕಚೇರಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಬಾರದೆ ಶಾಸಕರು ಅನ್ಯ ಕಾರ್ಯಕ್ರಮ ನಿಮಿತ್ತ ಬೇಗನೆ ತೆರಳಿದರು. ಇದರಿಂದ ತಹಶೀಲ್ದಾರ್ ಹಾಗೂ ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಶಾಸಕರು ಕಾರ್ಯಕ್ರಮಕ್ಕೆ ಬಾರದೆ ಕನ್ನಡಕ್ಕೆ ಅಗೌರವ ತೋರಿದ್ದಾರೆ. ಅನೇಕ ಸಾಧಕರು ಹಾಗೂ ಪ್ರತಿಭೆಗಳು ಶಾಸಕರಿಂದ ಪ್ರಶಸ್ತಿ ಕೊಳ್ಳುವರಿದ್ದರು. ಶಾಸಕರು ಬಾರದೇ ಇದ್ದುದರಿಂದ ಅವರೆಲ್ಲರಿಗೂ ನಿರಾಶೆ ಮೂಡಿದೆ ಎಂದು ಹೇಳಿ ಅನೇಕ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಿ ಹೊರನಡೆದಿದ್ದಾರೆ. ವರದಿ ಚನ್ನು ಹಿಂಚಗೇರಿ, ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ರಾಜ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕಿಗೆ ನಡೀತದೆ. ಆ ಕಾರ್ಯಕ್ರಮಕ್ಕೆ ಈ ಕನ್ನಡದ ನಾಡಿನ ಮಕ್ಕಳ ಹೋಡ್ಕೊಂಡು ಮತ ಹಾಕೊಂಡು ಈ ಕನ್ನಡದ ಭೂಮಿ ಮೇಲೆ ಅಧಿಕಾರ ಮಾಡ್ತಕ್ಕಂಥ MY ಪಾಟೀಲ್ ಅವರು ಕಾಟಾಚಾರಕ್ಕೆ ಬಂದು ಆ ಒಂದು ಧ್ವಜಾರೋಹಣ ಮಾಡಿ ಹೋಗ್ಯಾರ ಅಷ್ಟೇ. ಆದರೆ ಈ ಒಂದು ವೇದಿಕೆಯಲ್ಲಿ ಸನ್ಮಾನದ ಸಾಧಕರ ಸನ್ಮಾನ ಇರ್ತಿರ್ತದೆ. ಕನ್ನಡ ನುಡಿ ಕಾರ್ಯಕ್ರಮವನ್ನು ನಾವು ಭಾಳ ವಿಜೃಂಭಣೆ ಮಾಡೋದಿರ್ತಿರ್ತದೆ. ನಾಡಿನ ಎಲ್ಲ ಸಾಹಿತಿಗಳು ಸಾಧನೆ ಮಾಡಿರುವಂಥ ಮಕ್ಕಳು ಬಂದಿರ್ತಾರೆ. ಅವ್ರಿಗೆ ಶಾಸಕರ ಸಮ್ಮುಖದಲ್ಲಿ ಏನಪ್ಪ ಅಂದ್ರೆ ಕಾರ್ಯಕ್ರಮ ಮೆರುಗು ಕೊಡಬೇಕಾಗಿರ್ತದೆ. ನೀವೊಬ್ಬ ಜನಪ್ರತಿನಿಧಿ, ಶಾಸಕರು ಒಬ್ಬ ಜನಪ್ರತಿಯಾಗಿ ಈ ನಮ್ಮ ನಿರ್ಲಕ್ಷ್ಯ ಮಾಡಿ ಬೇಕಾಬಿಟ್ಟಿಯಾಗಿ ಇದು ಬೇಡ, ಈ ಕಾರ್ಯಕ್ರಮ ನಾವು ಬೇಕಾಗಿಲ್ಲ ಅಂತ ಹೇಳಿ ಏನಪ್ಪ ಅಂತಂದ್ರೆ ನೀವು ನಿಮ್ಮ ಕೆಲಸಕ್ಕೆ ಹೋಗ್ತಿರಪ್ಪ ಅಂತಂದ್ರೆ ಇದು ಯಾವ ನ್ಯಾಯ ಶಾಸಕರೇ? ನಿಮಗೆ ನಾವು ಇವತ್ತು ನಾವು ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ, ಇದು ಯಾವ ನ್ಯಾಯ? ನೀವು ಇರಲೇಬೇಕು. ಕನ್ನಡದ ಮಕ್ಕಳ ಹೋರ್ ತಗೊಂಡಿಲ್ಲ, ನೀವು ವಿಧಾನಸೌಧಕ್ಕೆ ಹೋಗಿಲ್ಲ, ನೀವು ಏನು ಮಾಡಿರಿ? ನೀವು ಎದಕ್ಕೆ ಹೋಗಿ CM ಅನ್ಕೋತೀರಾ? ಇವತ್ತು ಹೋಗಿ ಏನು CM ಪಟ್ಟ ಪಡ್ಕೋತೀರಿ? ಇವತ್ತು ಹೋಗಿ ಇವತ್ತು ಕಾರ್ಯಕ್ರಮ ಗೈರಾಜರಾಗಿ ಇವತ್ತು ಮಂತ್ರಿ ಸ್ಥಾನ ತಗೋತೀರಾ? ಇಲ್ಲ. ಯಾಕೆ ಇವತ್ತು ಇರಬೇಕಾಗಿತ್ತು? ನೀವು ಇರಬೇಕಾಗಿತ್ತು. ಹಲವಾರು ಕೆಲಸ ಇದ್ರು ಕೂಡ ಇದು ನಿಮ್ಮ ಕ್ಷೇತ್ರ ಅಭಿವೃದ್ಧಿ ನೋಡಬೇಕು, ಕನ್ನಡ ನೋಡಬೇಕು. ಕನ್ನಡ ನುಡಿ ನೆಲ ಜಲ ಗಡಿ ಭಾಷೆ ಬಗ್ಗೆ ನಿಮಗೆ ಸ್ವಲ್ಪ ತಿಳುವಳಿಕೆ ಬೇಕಲ್ಲ. ಶಾಸಕರನ್ನು ಮನವಿ ಮಾಡ್ಕೊತಾ ಇದ್ದೀನಿ, ಇದು ನಾವು ಧಿಕ್ಕಾರ ಮಾಡ್ತೀವಿ. ಈ ಕಾರ್ಯಕ್ರಮ ನಮ್ಮ ತೃಪ್ತಿ ತಂದಿಲ್ಲ. ಈ ತಾಲೂಕು ಆಡಳಿತ ಏನು ಮಾಡ್ಲಿಕ್ಕತ್ತಲ್ಲ ಅವ್ರಿಗೆ ನಾವು ಏನಪ್ಪ ಅಂದ್ರೆ ತಹಶೀಲ್ದಾರ್ ಅವ್ರಿಗೆ, ಸಂಜೀವ್ ಕುಮಾರ್ ದಾಸರ್ ಸರ್ ಅವ್ರಿಗೆ ವೈಯಕ್ತಿಕವಾಗಿ ನಾನು ಏನಪ್ಪ ಅಂದ್ರೆ ಧನ್ಯವಾದ ಹೇಳ್ತೀನಿ. ಆದರೆ ಶಾಸಕರು ಪ್ರೋಟೋಕಾಲ್ ಸಿಸ್ಟಮ್ ಬರಬೇಕಾಗಿತ್ತು. ಇದ್ರಾಗ ಶಾಸಕರ ಹೆಸರದ ತಹಸೀಲ್ದಾರ್ ಏನು ಹೇಳಿದಾರೆ? ಯಾಕೆ ಬರಬಾರ್ದು? ಶಾಸಕ ತಹಸೀಲ್ದಾರ್ ಅವರು ಏನು ಹೇಳಿದಾರೆ? ತಹಶೀಲ್ದಾರು ಏನು ಹೇಳ್ತಾರಪ್ಪ ಅಂದ್ರೆ ಕಾರಣಾಂತರಗಳಿಂದ ಹೋಗ್ಯಾರ, ಅವ್ರು ಬೇರೆ ಕೆಲಸದಿಂದ ಹೋಗ್ಯಾರ. ಸರ್, ಯಾವ ಕೆಲಸ ಅವ್ರಿಗೆ? ಈ ಕನ್ನಡ ರಾಜ್ಯೋತ್ಸವ ಬಿಟ್ಟು ಯಾವ ಕೆಲಸ ಅದ? ಇದಕ್ಕಿಂತ ಹೆಚ್ಚಿನ ಕೆಲಸ ಏನದ? ಈ ರಾಜ್ಯದ ಮುಖ್ಯಮಂತ್ರಿ ಆತರೇನು? ಎಲ್ಲಿ ತಾಲೂಕಿನ ಮಂತ್ರಿಯಾಗಿ ಬರ್ತಾರೆ, ಮತ್ತು ಮಂತ್ರಿ ಪದವಿ ಪಡ್ಕೋತಾರೆ. ಅವಮಾನ ಮಾಡಿರುವಂಥ ಶಾಸಕರಿಗೆ ಏನು ಸಮಸ್ಯೆ ಏನಾಗಿದೆ ಹೇಳ್ರಿ?